ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ನಮಸ್ಕಾರ. ನಮಸ್ಕಾರ ಅಂತ ಹೇಳಿದ್ನ. ನಮಸ್ಕಾರ. ಇದೇನೋ ಮಧ್ಯಾಹ್ನ ಊಟ ಮಾಡೋದಂತ. ನಮಸ್ಕಾರ ಸರ್. ಹೆಂಗಿರ್ಬೇಕು ಗೊತ್ತಾ? ನಮಸ್ಕಾರ. ಈಗೇನಾಗಿತ್ತು? ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ ದೇವರಾಜ್ ಸರ್ ಅವರೇ, ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಟಿ ಎಸ್ ರಮೇಶ್ ಸರ್ ಅವರೇ, ಹಾಗೂ ಮುಖ್ಯ ಶಿಕ್ಷಕರು ಮತ್ತು ಮುಖ್ಯಾಧ್ಯಾಪಕರಾಗಿರ್ತಕ್ಕಂಥ ನನ್ನ ಆತ್ಮೀಯರು ಮತ್ತು ಸೋದರ ಮಿತ್ರರಾಗಿರ್ತಕ್ಕಂಥ ನಾನ್ಸಾಮ್ ಸರ್ ಅವರೇ, ಬೇಡ್ ನಾನ್ಸಾಮ್ ಸರ್ ಅವರೇ, ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಎಲ್ಲ ನನ್ನ ಸೋದರ ಮಿತ್ರರು, ಕೌನ್ಸಿಲರ್ಸು, ನಗರಸಭಾ ಸದಸ್ಯರುಗಳು ಮತ್ತು ಈ ಸಂಸ್ಥೆಯ ಮತ್ತೋರ್ವ ನಿರ್ದೇಶಕ ಆಗಿರ್ತಕ್ಕಂಥ ನಮ್ಮ ಶಾಂತಮ್ಮ ದೇವರಾಜ್ ಸರ್ ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತಿನ ದಿವಸ ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಏನೋ ಈ ಶಾರದಾ ಸ್ಕೂಲ್ಗೂ ನನಗೊಂದು ಅಭಿನವ ಸಂಬಂಧ ಇದೆ. ಈ ಸ್ಕೂಲಲ್ಲಿ ಫಂಕ್ಷನ್ ಕರೆದಾಗೆಲ್ಲ ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಸೊ ಅದರಿಂದ ಈ ಶಾಲೆಗೆ ಅದೊಂಥರ ನನಗೆ ಸಂಬಂಧ ಇದೆ. ನನ್ನ ಮೊದಲು ಮುಳುಬಾಗಲು ಭೇಟಿ ಕೊಟ್ಟಾಗ ಇವತ್ತು ನನ್ನ ಜ್ಞಾಪಕ ಇದೆ. ನೈಟ್ 9:00 ನನ್ನ ಕರೆದು ಸನ್ಮಾನ ಮಾಡಿ, ನೀವು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀರಿ, ನೀವು ಗೆಲ್ತೀರಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಕ್ಕಂಥ ನನ್ನ ಮೂಲ ಸ್ಥಾನ ಅಂತ ಹೇಳ್ಬೋದು ನನ್ನ ಶಾರದಾ ಪೀಠ ಸ್ಕೂಲು. ಅದಕ್ಕೆ ನಾನು ಆಭಾರಿಯಾಗಿರ್ತೀನಿ. ಲಾಸ್ಟ್ ವರ್ಷ ನಾನು ಬಂದಾಗ ನನ್ನ ಹತ್ರ ಅನುದಾನ ಇರಲಿಲ್ಲ. ಎಲ್ಲರ ಹೆಸರು ಹೇಳ್ತಾಯಿದ್ರು, ಎಲ್ಲರೂ ಕೊಠಡಿ ಕೊಟ್ಟಿದಂತ. ನನ್ನ ಹೆಸರು ಬರ್ತಾ ಇಲ್ಲವಲ್ಲ ಅಂತ ನೋವಾಗ್ತಾಯಿತ್ತು. ನಾನು ಅವಾಗಲೂ ಕೂತ್ಕೊಂಡು ನೋಡ್ತಾ ಇದ್ದೆ, ನನ್ನ ಹೆಸರು ಬರುತ್ತೋ ಇಲ್ಲ ಅಂತ. ಅಂತೂ ಇಂತೂ ನನ್ನ ಹೆಸರು ಬಂದುಬಿಡ್ತು. ಅಂದರೆ ಈ ಶಾಲೆಗೆ ನಂದು ಒಂದು ಅಳಿಲು ಸೇವೆ ಇದೆ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅದಕ್ಕಿಂತ ಮುಂಚೆ ಒಬ್ಬ ಶಾಸಕನಾಗಿಂತ ಮುಂಚೆ ನಾನು ಕೂಡ ಒಬ್ಬ ಬಡ ವಿದ್ಯಾರ್ಥಿಯಾಗಿ ನಾನು ಸಾಕಷ್ಟು ಕನಸು ಕಟ್ಕೊಂಡು ಶಾಸಕನಾಗಿದ್ದೀನಿ. ಜೀವನದಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಶ್ರಮ ಮತ್ತು ತಾಳ್ಮೆ ಹಾಗೂ ನಮ್ಮ ದೂರದ ವಿಷನ್ ತುಂಬ ಇಂಪಾರ್ಟೆಂಟ್. ನಮ್ಮ ತಾಳ್ಮೆ ಎಷ್ಟು ನಾವು ಪರೀಕ್ಷೆ ಮಾಡ್ತೀವಿ ಅಷ್ಟು ನಮಗೆ ಯಶಸ್ಸು ನಮ್ಗೆ ಸಿಗುತ್ತೆ. ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕೂತಿದ್ದೀರಿ, ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಜರ್ನಿ ಮಾಡ್ತಾಯಿದ್ದೀರಿ. ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿನಿಯರು ಯಾರು ತಹಸೀಲ್ದಾರ್ ಆಗ್ತಿರೋ, ಯಾರು DC ಆಗ್ತಿರೋ, ಯಾರು ನಾಯಕತ್ವ ಬೆಳೆಸ್ಕೊತೀರಿ ಗೊತ್ತಿಲ್ಲ. ಬಟ್ ಅವರವರ ಎಬಿಲಿಟಿ ತಕ್ಕಂಗೆ, ಅವರವರ ವ್ಯಕ್ತಿತ್ವ ತಕ್ಕಂಗೆ, ನೀವು ಹೇಗೆ ಎಫರ್ಟ್ ಆಗ್ತೀರ ತಕ್ಕಂಗೆ ತಾವು ತಮ್ಮ ಜೀವನವನ್ನು ರೂಪಿಸ್ಕೊತೀರಿ. ಸಾಕಷ್ಟು ವಿಚಾರಗಳಲ್ಲಿ ತುಂಬ ಹೆಣ್ಮಕ್ಳು ಎಡುತ್ತಾರೆ, ಆತರ ಪಡ್ತಾರೆ. ಇವತ್ತು ಆತರ ಬಿದ್ದಿರ್ತಕ್ಕಂಥ ವ್ಯಕ್ತಿಗಳು ಯಾರೇ ಆಗಿರೋಕೂದ ಅವರು ಕೊನೆ ಮುಟ್ಟಿಲ್ಲ, ಅಂದರೆ ಅವರು ಗುರಿ ಮುಟ್ಟಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಜೀವನದಲ್ಲಿ ಆತರ ಪಡೋಕ್ಕೆ ಹೋಗಬಾರ್ದು, ತಾಳ್ಮೆಯಿಂದ ನಾವು ತೊಗೊಂಡು ಹೋಗ್ಬೇಕು ಅಂತ ಹೇಳ್ತಾ, ಇವತ್ತು ಶಾರದಾ ಸ್ಕೂಲಲ್ಲಿ ನಾನು ಬರಬೇಕಾದ್ರೆ ನಾನು ನೋಡಿದೆ. ಯಾಕಂದರೆ ತುಂಬ ರೋಡ್ ಅಧ್ವಾನ ಆಗಿದೆ. ನಾನು ಕೂಡ 2-3 ಸರಿ ಶಾಲೆಗೆ ಬಂದಾಗ ಕೂಡ ನೋಡಿದೆ. ಫೆಬ್ರವರಿ ತಿಂಗಳಲ್ಲಿ ನಾನು ಪೂಜೆ ಮಾಡಿಕೊಡ್ತೀನಿ ರೋಡ್ಗೆ. ಫೆಬ್ರವರಿ ತಿಂಗಳಲ್ಲಿ ರೋಡ್ಗೆ ಪೂಜೆ ಮಾಡಿಕೊಡ್ತೀನಿ. ಖಂಡಿತವಾಗ್ಲೂ ನಾನು ಹೇಳಿದ್ದನ್ನು ಮಾತ್ರ ಯಾವತ್ತೂ ತಪ್ಪೋದು ಇಲ್ಲ. ಫೆಬ್ರವರಿಗೆ ಬೈ ಚಾನ್ಸ್ ಅನುದಾನ ಬಂದಿಲ್ಲ ಅಂದ್ರೂ ನನ್ನ ಸ್ವಂತ ದುಡ್ಡಿಂದ ಬೇಕಾದ್ರೆ ರೋಡ್ ನಾನು ಮಾಡಿಕೊಡ್ತೀನಿ. ನಾನು ಇಷ್ಟ ನನಗೆ ಕೋರೋದು, ಹುಟ್ಟು ತಾಯಿನ, ಹುಟ್ಟೂರನ್ನ, ಹುಟ್ಟು ಶಾಲೆನ ಯಾವತ್ತೂ ಯಾರು ಮರೆಯೋಕ್ಕೆ ಹೋಗಬೇಡಿ. ಕೊನೆಗಾಲದಲ್ಲಿ ಬಂದರೂ ಕೂಡ, ಯಾವುದೇ ಕ್ಷಣ ಬಂದರೂ ಕೂಡ ನಮ್ಮ ಸಂತೋಷವನ್ನು ವ್ಯಕ್ತಪಡಿಸೋದು, ನಮ್ಮ ಸಂತೋಷವನ್ನು ಖುಷಿ ಪಡೋದು ನಮ್ಮ ಟೀಚರ್ಸ್ ಬಿಟ್ಟರೆ ಮತ್ತೊಂದು ಯಾರೂ ಇಲ್ಲ. ಯಾಕೆಂದರೆ ಇವತ್ತು ನಾವು ಅಮೇರಿಕಾದಲ್ಲಿ ಬದುಕಲಿ, ಲಂಡನ್ ಬದುಕಲಿ, ಇವತ್ತು ನಾವು ಬೆಳೆಸಿರ್ತಕ್ಕಂಥ ಶಾಲೆಯನ್ನು, ನಾನು ಮುಖ್ಯೋಪಾಧ್ಯಾಯರನ್ನು ಯಾವತ್ತೂ ನಮ್ಮ ಶಾಲೆ ಶಿಕ್ಷಕರನ್ನು ನಾವು ಮರಿಬಾರ್ದು. ನಾನೆಲ್ಲ ವಿದ್ಯಾರ್ಥಿನಿ ಕೇಳೋದೊಂದೇ, ಇವತ್ತು ದೊಡ್ಡ ಶಾಲೆಗಳಲ್ಲಿ ದೊಡ್ಡ ಮಕ್ಕಳು ಓದ್ತಾರೆ. ಇವತ್ತು ಇದೇ ಮುಳಬಾಗಲ್ ತಾಲೂಕಲ್ಲಿ ನಾನು ದೊಡ್ಡ ಶಾಲೆಗೆ ಗೆಸ್ಟಾಗಿ ಹೋಗ್ತೀನಿ. ಯಾಕಂದರೆ ಅವ್ರು ಗೆಸ್ಟಾಗಿ ಹೋಗ್ತೀನಿ, ಒಬ್ಬ ಶಾಸಕ ನನ್ನ ಕರ್ತವ್ಯ. ಆದರೆ ಇವತ್ತು ವಿತೌಟ್ ಫೀಸ್ ಇಲ್ಲದೆ, ಇವತ್ತು ಲೋ ಬಜೆಟಲ್ಲಿ ನಮ್ಮ ಹೆಣ್ಮಕ್ಳಿಗೆ ಸಿಗಬೇಕು, ನಮ್ಮ ಎಲ್ಲ ಒಂದು ಬಡವರ್ದವ್ರಿಗೆ, ಒಂದು ಮಾಧ್ಯಮ ವರ್ಗದವ್ರಿಗೆ ಒಂದು ಒಳ್ಳೆ ಎಜುಕೇಷನ್ನ ಕೊಡಬೇಕಂತ ಈ ಶಾಲೆ, ಇನ್ಸ್ಟಿಟ್ಯೂಟ್ ಏನು ಮುಂದೋಗಿದೆ, ಖಂಡಿತ ಆ ಒಂದು ಮುಂದಾಳತ್ವಕ್ಕೆ ನಾನು ತಲೆಬಾಗಿದ್ದೀನಿ ಹೊರತು ಬೇರೆ ಯಾವುದಕ್ಕೂ ನಾನು ತಲೆಬಾಗಿಲ್ಲ. ಈ ಶಾಲೆ ನಾನು ಇವತ್ತೊಂದು ಮಾತು ಕೊಡ್ತಾ ಇದ್ದೀನಿ. ಬಹುಶಃ ನನ್ನ ರಾಜಕೀಯ ಭವಿಷ್ಯ ಏನಾಗ್ಬೋದು ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಾ? ಯಾರ ಹಣೆ ಬರದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನೊಬ್ಬ ಉದ್ಯಮಿ.
ನಾನೊಬ್ಬ ಉದ್ಯಮಿ. ನಾನು ಒಂದು 7,000-8,000 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಸುಮಾರು 7 ಕಂಪ್ನಿ ರನ್ ಮಾಡ್ತಾ ಇದ್ದೀನಿ. 3 ದೇಶದ ನನ್ನ ಕಂಪ್ನಿ ಇದೆ. ಇವತ್ತು ನಾನು ಶಾರದಾ ಸ್ಕೂಲ್ ಮಾತು ಕೊಡ್ತಾ ಇದ್ದೀನಿ, ರಾಜಕೀಯದಲ್ಲಿ ಇರಲಿ ಇಲ್ಲದೇ ಇರಲಿ, ನಾನು ಶಾಸಕನಾಗಲಿ, ಇನ್ನೊಬ್ಬರಾಗಲಿ, ಮಿನಿಸ್ಟರ್ ಆಗಲಿ, ಆಗದೆ ಇರಲಿ, ನನ್ನ ಎಂಡ್ ಆಫ್ ದಿ ಬ್ರೀತ್, ನನ್ನ ಕೊನೆ ಉಸಿರು ತನಕ ಈ ಶಾರದಾ ಸ್ಕೂಲ್ ಜೊತೆ ನಾನು ಇರ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ. ಯಾಕೆಂತಂದರೆ ನನ್ನ ಪತ್ನಿಗೆ ಒಂದು ಆಸೆ ಇದೆ. ಏನಂತಂದರೆ ನಾವು ದೊಡ್ಡ ಒಂದು ಸ್ಕೂಲ್ ಮಾಡಬೇಕು, ಒಂದು ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಂತ ದೊಡ್ಡ ಆಸೆ. ಆದರೆ ಇದು ಕಾಂಪಿಟೇಷನ್ ಯುಗ, ಇವತ್ತು ಸಾಕಷ್ಟು ಕಾಂಪಿಟೇಷನ್ ಇದೆ. ಸೊ ಅದರಿಂದ ಇನ್ನೂ ಮುಂದಿನ ವಿಚಾರದಲ್ಲಿ ಕೂಡ ನಾನು ಕೂಡ ದೊಡ್ಡ ಶಾಲೆ ಮಾಡಬೇಕಂತ ನಾನು ಇಷ್ಟಪಟ್ಟಿದ್ದೀನಿ. ಬಟ್ ಎಲ್ಲಿ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಮುಂದಿನ ದಿವಸದಲ್ಲಿ ಕೂಡ ಎಜುಕೇಷನ್ ಫೀಲ್ಡಿಗೆ ಬಂದು ಒಳ್ಳೆಯ ಒಂದು ಶಾಲೆಯನ್ನು ನಿರ್ಮಾಣ ಮಾಡಬೇಕು, ಒಳ್ಳೆ ಬಡ ಮಕ್ಕಳಿಗೆ, ಒಳ್ಳೆ ಮಾಧ್ಯಮದವರಿಗೆ ಒಳ್ಳೆ ಅನುಕೂಲ ಆಗಬೇಕಂತ ದೃಷ್ಟಿಯಿಂದ ನಾವು ಬರ್ತಾ ಇದ್ದೀವಿ ಅಂತ ಹೇಳ್ತಾ, ಈ ಶಾಲೆಯಲ್ಲಿ ನಾನು ಕರೆದು ಸನ್ಮಾನ ಮಾಡಿ, ಇನ್ನೂ ಮಾಡಿಲ್ಲ, ಮಾಡ್ತಾರಲ್ಲ, ಹೌದಾನೆ? ಹೌದಲ್ಲ, ಅಲ್ಲಿ ಬೈತೆ ಬೀಳ್ಬಿಡಿ ಅದಕ್ಕೋಸ್ಕರ. ಸೊ ಅದರಿಂದ ನನಗೆ ಸನ್ಮಾನಿಸಿ ಇಷ್ಟು ಗೌರವದಿಂದ ನಾನು ಬರಮಾಡಿಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ನಾನು ಫಸ್ಟ್ ಆಫ್ ಆಲ್ ನಿಮಗೆ ಸಾರಿ ಕೇಳ್ತೀನಿ. ನಾನು ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಯಿತು. ಸೊ ಇದಕ್ಕೆ ನಾನು ಸಾರಿ ಕೇಳ್ತಾ, ಈ ಶಾಲೆಗೆ ನನ್ನ ಆಹ್ವಾನ ಕೊಟ್ಟಿರ್ತಕ್ಕಂಥ ಈ ಮ್ಯಾನೇಜ್ಮೆಂಟ್ಗೆ, ನನ್ನ ಜೊತೆ ಬಂದಿರತಕ್ಕಂಥ ಎಲ್ಲ ನನ್ನ ಜಗದೀಶ್ ಮತ್ತು ನನ್ನ ನಗರಸಭಾ ಸದಸ್ಯರು ಕೂಡ ಎಲ್ಲ ನನ್ನ ಜೊತೆ ಬಂದಿದ್ದಾರೆ. ಇವ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಎಲ್ಲ ವಿದ್ಯಾರ್ಥಿನಿಯರಿಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಆಫೀಸಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಆ ಶಾಲೆ ನಾನು ಹೋಗ್ಬೇಕಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ.